ಹೈದರಾಬಾದ್ ಬೆಂಗಳೂರು ನಗರವನ್ನ ಹಿಂದಿಕ್ತಾ ಇದೆಯಾ? ಇಂಥದ್ದೊಂದು ಚರ್ಚೆ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಹಾಗಾದ್ರೆ ಹೈದರಾಬಾದ್ ಬೆಂಗಳೂರಿಗೆ ಹೇಗೆ ಪೈಪೋಟಿ ನೀಡ್ತಾ ಇದೆ? ಯಾವೆಲ್ಲ ಮಾನದಂಡಗಳಲ್ಲಿ ಹೈದರಾಬಾದ್ ಮುಂದಿದೆ? ಬೆಂಗಳೂರು ಯಾವೆಲ್ಲ ವಿಚಾರದಲ್ಲಿ ಹೈದರಾಬಾದ್ನ ಔಟ್ಫೇಸ್ ಮಾಡಿದೆ ಅನ್ನೋದನ್ನ ತೋರಿಸ್ತೀವಿ ನೋಡಿ. ಬೆಂಗಳೂರು, ಹೈದರಾಬಾದ್ ಭಾರತದ ಆರ್ಥಿಕತೆಯನ್ನ ಮುನ್ನಡೆಸ್ತಿರೋ ಪ್ರಮುಖ ನಗರಗಳು. ಅದರಲ್ಲೂ ಐಟಿ ವಲಯದಲ್ಲಿ ಟಾಪ್ನಲ್ಲಿರೋ ಸಿಟಿಗಳು. ಮಲ್ಟಿನ್ಯಾಷನಲ್ ಕಂಪನಿಗಳ ಸ್ಥಾಪನೆ, ಬಂಡವಾಳ ಹೂಡಿಕೆ, ಉದ್ಯೋಗಾವಕಾಶದಲ್ಲಿ ಮುಂಚೂಣಿಯಲ್ಲಿರೋ ನಗರಗಳು. ಆದರೆ ಈ ಎರಡೂ ನಗರಗಳಲ್ಲಿ ಭಾರತದ ಬೂಮಿಂಗ್ ಸಿಟಿ ಯಾವುದು? ಬೆಂಗಳೂರಿಗೆ హైదరాబాద్ గట్టి పైపోటీ నీడుతిదియా ಅನ್ನೋ చర్చೆ జోరాಗಿದೆ. ఇవాళ బెంగళూరులో మనం ఎయిర్పోర్ట్కి పోవాలని ఇంట్లో నుంచి బయలుదేరితే ఎన్ని గంటలకు చేరుకుంటామో కూడా తెలియలేని పరిస్థితి. ఒక్క మన నగరమే అత్యంత సురక్షితమైన నగరం. న్యూ ర్యాంకింగ్ పుట్స్ బెంగళూరు అమంగ్ ది వరల్డ్స్ టాప్ 10 ಟೆಕ್ ಹಬ್. ನಮ್ಮ ಬೆಂಗಳೂರು ಸ್ಯಾನ್ ಫ್ರಾನ್ಸಿಸ್ಕೋ ಫಸ್ಟ್, ಲಂಡನ್ ಸೆಕೆಂಡ್, ಸೆಟಲೈಟ್ ಯುಎಸ್ಎಲ್ 3, ನ್ಯೂಯಾರ್ಕ್ 4, ಬೀಜಿಂಗ್ 5, ಬೆಂಗಳೂರು 6. ಸೊ ಹೈದರಾಬಾದ್ ಈಸ್ ಇನ್ 26 ಪೊಸಿಷನ್, ಇನ್ನ ಕೆಳಗಡೆ ಇದೆ. ಸೊ ಹಂಗೆ ನಾನು ಹೈದರಾಬಾದ್ ಜೊತೆ ಕಾಂಪೀಟ್ ಮಾಡಕ್ಕೆ ಹೋಗಕ್ಕೆ ನನಗೇನು ಇಷ್ಟನೂ ಇಲ್ಲ, ಅವಶ್ಯಕತೆ ಇಲ್ಲ. ಬೆಂಗಳೂರು ದಶಕಗಳಿಂದ ಐಟಿ ರಂಗದ ಬಾಸ್, ಭಾರತದ ಸಿಲಿಕಾನ್ ಸಿಟಿ ಅಂತ ಹೆಸರಾಗಿರೋ ನಗರ. ಭಾರತ ಅಷ್ಟೇ ಅಲ್ಲ, ಜಾಗತಿಕ ಮಟ್ಟದಲ್ಲೂ ಸದ್ದು ಮಾಡ್ತಿರೋ ನಗರ. ಉತ್ತಮ ಉದ್ಯೋಗಾವಕಾಶಗಳು, ಸ್ಟಾರ್ಟ್ಅಪ್ಗಳ ವಿಚಾರದಲ್ಲಿ ಬೆಂಗಳೂರು ಮುಂಚೂಣಿಯಲ್ಲಿದೆ. ಎರಡು 2020ರಿಂದ 2024 ನಡುವೆ ಬೆಂಗಳೂರಿನ ಸ್ಟಾರ್ಟ್ಅಪ್ ಕಂಪನಿಗಳಿಗೆ $42.3 ಬಿಲಿಯನ್ ಹಣ ಬಂದಿದೆ. ಹೈದರಾಬಾದ್ ನಗರದ ಸ್ಟಾರ್ಟ್ಅಪ್ಗಳಿಗೆ ಕೇವಲ $1.3 ಬಿಲಿಯನ್ ಫಂಡಿಂಗ್ ಬಂದಿದೆ. ಬೆಂಗಳೂರಿನ ಎಐ ಸ್ಟಾರ್ಟ್ಅಪ್ ಫಂಡ್ ರೈಸಿಂಗ್ ಹೈದರಾಬಾದ್ಗಿಂತ 73% ಹೆಚ್ಚು. ಇನ್ನು ಇದು ಎಐ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಜಮಾನ. ಎಲ್ಲಾ ರಂಗದಲ್ಲೂ ಎಐ ಆವರಿಸಿಕೊಳ್ತಿದೆ. ಜಾಗತಿಕ ಮಟ್ಟದಲ್ಲಿ ಎಐ ಸೆಕ್ಟರ್ ಶರವೇಗದಲ್ಲಿ ಬೆಳೀತಿದೆ. ಎಐ ಸ್ಟಾರ್ಟ್ಅಪ್ಗಳ ವಿಚಾರದಲ್ಲಿ ಬೆಂಗಳೂರು ಹೈದರಾಬಾದ್ಗಿಂತ ತುಂಬಾ ಮುಂದಿದೆ. ಟ್ರ್ಯಾಕ್ XN ವರದಿ ಪ್ರಕಾರ 2024 ವೇಳೆಗೆ ಬೆಂಗಳೂರಿನಲ್ಲಿ 62 ಎಐ ಸ್ಟಾರ್ಟ್ಅಪ್ಗಳು ಸ್ಥಾಪನೆಯಾಗಿದ್ರೆ ಹೈದರಾಬಾದ್ನಲ್ಲಿ 4 ಎಐ ಸ್ಟಾರ್ಟ್ಅಪ್ ಮಾತ್ರ ಸ್ಥಾಪನೆಯಾಗಿವೆ. ಇನ್ನು 2019ರಿಂದ 2023 ನಡುವೆ ಬೆಂಗಳೂರಿನ ಎಐ ಸ್ಟಾರ್ಟ್ಅಪ್ಗಳಿಗೆ $318 ಮಿಲಿಯನ್ ಹೂಡಿಕೆ ಬಂದಿದ್ರೆ ಹೈದರಾಬಾದ್ನ ಎಐ ಸ್ಟಾರ್ಟ್ಅಪ್ಗಳಿಗೆ ಕೇವಲ $4.4 ಮಿಲಿಯನ್ ಹೂಡಿಕೆ ಬಂದಿದೆ. ಇನ್ನು ಐಟಿ ಸರ್ವಿಸ್ ಕಂಪನಿಗಳು, ಟೆಕ್ ಸ್ಟಾರ್ಟ್ಅಪ್ ಮತ್ತು ಟೆಕ್ ಇನ್ಸ್ಟಿಟ್ಯೂಟ್ ವಿಚಾರದಲ್ಲೂ ಬೆಂಗಳೂರು ಟಾಪ್ನಲ್ಲಿದೆ. ಇನ್ನು ಬೆಂಗಳೂರಿನಲ್ಲಿ ಐಟಿ ಸೇವೆ ನೀಡುವ 370 ಕಂಪನಿಗಳಿದ್ರೆ ಹೈದರಾಬಾದ್ನಲ್ಲಿ 270 ಐಟಿ ಸರ್ವಿಸ್ ಕಂಪನಿಗಳಿವೆ. ಬೆಂಗಳೂರಿನಲ್ಲಿ 3200 ಟೆಕ್ ಸ್ಟಾರ್ಟ್ಅಪ್ಗಳಿದ್ರೆ ಹೈದರಾಬಾದ್ನಲ್ಲಿ 940 ಟೆಕ್ ಸ್ಟಾರ್ಟ್ಅಪ್ಗಳಿವೆ. ಬೆಂಗಳೂರಿನಲ್ಲಿ ಎಐಸಿಟಿಇ ಅಂದ್ರೆ ಆಲ್ ಇಂಡಿಯಾ ಕೌನ್ಸಿಲ್ ಫಾರ್ ಟೆಕ್ನಿಕಲ್ ಎಜುಕೇಶನ್ ಇಂದ ಮಾನ್ಯತೆ ಪಡೆದ 130 ಟೆಕ್ ಇನ್ಸ್ಟಿಟ್ಯೂಷನ್ಗಳು ಇದ್ರೆ ಹೈದರಾಬಾದ್ನಲ್ಲಿ 40 ಟೆಕ್ ಇನ್ಸ್ಟಿಟ್ಯೂಷನ್ಗಳಿವೆ. ಈ ಅಂಕಿಅಂಶ ಬೆಂಗಳೂರು ಇನ್ನು ಟೆಕ್ ರಂಗದಲ್ಲಿ ನಂಬರ್ 1 ಅಂತ ಸಾರಿ ಸಾರಿ ಹೇಳ್ತಿದೆ. ಐಟಿ ವಲಯದಲ್ಲಿ ಉನ್ನತ ಹುದ್ದೆಗಳಿಗೆ ಬೆಂಗಳೂರಿನಲ್ಲೇ ಡಬಲ್ ಡಿಮ್ಯಾಂಡ್ ಇದೆ. ಆದರೆ ಹೈದರಾಬಾದ್ ಅತ್ಯಂತ ವೇಗವಾಗಿ ಬೆಳೀತಿದೆ. ಬೆಂಗಳೂರು ಕೌಶಲ್ಯ ಮತ್ತು ಉದ್ಯೋಗದಲ್ಲಿ 10ಕ್ಕೆ 7.9 ಅಂಕ ಪಡೆದ್ರೆ ಹೈದರಾಬಾದ್ 6.9 ಅಂಕ ಪಡೆದಿದೆ. ಕ್ವಾಲಿಟಿ ಆಫ್ ಲೈಫ್ ಅಂದ್ರೆ ಜೀವನ ಗುಣಮಟ್ಟದಲ್ಲಿ ಬೆಂಗಳೂರು 6.9 ಅಂಕ ಪಡೆದ್ರೆ ಹೈದರಾಬಾದ್ 6.6 ಅಂಕ ಪಡೆದಿದೆ. ಮೂಲಸೌಕರ್ಯ ವಿಚಾರದಲ್ಲಿ ಬೆಂಗಳೂರು 7.4 ಅಂಕ ಪಡೆದ್ರೆ ಹೈದರಾಬಾದ್ 7.5 ಅಂಕ ಪಡೆದಿದೆ.
ಕೆಲ ದಿನಗಳ ಹಿಂದೆ ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ಬೆಂಗಳೂರಿನ ಟ್ರಾಫಿಕ್ ಬಗ್ಗೆ ವ್ಯಂಗ್ಯವಾಡಿದ್ರು. ಟ್ರಾಫಿಕ್ ಜಾಮ್ನಿಂದಾಗಿ ಬೆಂಗಳೂರಿನಲ್ಲಿ ಏರ್ಪೋರ್ಟ್ಗೆ ಎಷ್ಟೊತ್ತಿಗೆ ಹೋಗ್ತೀವಿ ಅಂತ ಹೇಳೋಕ್ಕಾಗಲ್ಲ అందిದ್ರು. ఇవాళ బెంగళూరులో మనం ఎయిర్పోర్ట్కి పోవాలని ఇంట్లో నుంచి బయలుదేరితే ఎన్ని గంటలకు చేరుకుంటామో కూడా తెలియలేని పరిస్థితి. ఇవాళ పెద్ద నగరాలన్నీ కూడా ఏదో ఒక సమస్యతో బాధపడుతున్నాయి. ఏదో ఒక ఆక్రమణతోని ఈ రోజు ఆ నగరాల యొక్క ప్రతిష్ట దెబ్బతింటున్నది. ఒక్క మన నగరమే అత్యంత సురక్షితమైన నగరం. ನಮ್ಮ ಭಾರತದಲ್ಲಿ ಆಲ್ಮೋಸ್ಟ್ ಎಲ್ಲ ಮೇಜರ್ ಸಿಟಿಲಿ ಈ ರೋಡು 16% ಇದೆ. ದೊಡ್ಡ ದೊಡ್ಡ ರೋಡ್ಗಳಿದೆ. ಬೆಂಗಳೂರು ನಗರ ಸಿನ್ಸ್ ಇಟ್ ಇಸ್ ನಾಟ್ ಎ ಪ್ಲಾನ್ಡ್ ಸಿಟಿ, ಇಲ್ಲಿ ಬರೀ 8% ಇದೆ. ಆ 8% ಇಲ್ಲಿ 1,30,00,000 ವೆಹಿಕಲ್ ದಟ್ಟಣೆ ಆಗಬೇಕು. ಇದಕ್ಕೊಂದು ಉತ್ತಮವಾದಂತ ಗವರ್ನೆನ್ಸ್ ಆಗಬೇಕು. ಈ ಬೆಂಗಳೂರಲ್ಲಿರುವಂತಹ ಎಲ್ಲ ಪ್ರಾಬ್ಲಮ್ಸ್ಗೆ ಏನಾದ್ರು ಒಂದು ಸೊಲ್ಯೂಷನ್ ಮಾಡಬೇಕು. ಇನ್ನು ಸುರಕ್ಷತೆ ವಿಚಾರದಲ್ಲಿ ಬೆಂಗಳೂರು ಮತ್ತು ಹೈದರಾಬಾದ್ ಎರಡೂ 6.8 ಅಂಕ ಪಡೆದಿವೆ. ಅದೇ ರೀತಿ ಸರ್ಕಾರಿ ಸಂಸ್ಥೆಗಳ ದಕ್ಷತೆ ವಿಚಾರದಲ್ಲೂ ಬೆಂಗಳೂರು ಮತ್ತು ಹೈದರಾಬಾದ್ ಎರಡೂ 6.8 ಅಂಕ ಪಡೆದಿವೆ. ಇವತ್ತು ಬೆಂಗಳೂರು 26 ಲಕ್ಷ IT ಪ್ರೊಫೆಷನಲ್ಸ್ ಬೆಂಗಳೂರು ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲ ಫಾರ್ಚೂನ್ 500 ಕಂಪನೀಸ್ ಅಲ್ಲಿ 400 ಕಂಪನಿಗಳು ಬೆಂಗಳೂರಲ್ಲಿ ಇದೆ. ಕ್ಯಾಲಿಫೋರ್ನಿಯಾಲಿ ಸುರೇಶ್ ಬರೀ 13 ಲಕ್ಷ ಇಂಜಿನಿಯರ್ಸ್ ಇವತ್ತು ಕ್ಯಾಲಿಫೋರ್ನಿಯಾಲಿ. ಸಿಲಿಕಾನ್ ವ್ಯಾಲಿ ಇಲ್ಲಿ 26 ಲಕ್ಷ ಇದೆ. ದಿಸ್ ಇಸ್ ದಿ ಸ್ಟ್ರೆಂತ್ ಆಫ್ ಬ್ಯಾಂಗ್ಳೂರ್. ನ್ಯೂ ರ್ಯಾಂಕಿಂಗ್ ಪುಟ್ಸ್ ಬ್ಯಾಂಗ್ಳೂರ್ ಅಮಾಂಗ್ ದಿ ವರ್ಲ್ಡ್ಸ್ ಟಾಪ್ 10 ಟೆಕ್ಸ್ ಹಬ್. ನಮ್ಮ ಬೆಂಗಳೂರು ಸ್ಯಾನ್ ಫ್ರಾನ್ಸಿಸ್ಕೋ ಫಸ್ಟ್, ಲಂಡನ್ ಸೆಕೆಂಡ್, ಸೆಟಲೈಟ್ USL 3, ನ್ಯೂಯಾರ್ಕ್ 4, ಬೀಜಿಂಗ್ 5, ಬೆಂಗಳೂರು 6. ಸೊ ಹೈದರಾಬಾದ್ ಇಸ್ ಇನ್ 26 ಪೊಸಿಷನ್, ಇನ್ನ ಕೆಳಗಡೆ ಇದೆ. ಸೊ ಹಂಗೆ ನಾನು ಹೈದರಾಬಾದ್ ಜೊತೆ ಕಾಂಪೀಟ್ ಮಾಡಕ್ಕೆ ಹೋಗಕ್ಕೆ ನನಗೇನು ಇಷ್ಟನೂ ಇಲ್ಲ, ಅವಶ್ಯಕತೆ ಇಲ್ಲ. IT, ಉದ್ಯೋಗ ಸೃಷ್ಟಿ ಸೇರಿದಂತೆ ಬಹುತೇಕ ಎಲ್ಲಾ ವಿಚಾರದಲ್ಲೂ ಬೆಂಗಳೂರು ಹೈದರಾಬಾದ್ಗಿಂತ ಸದ್ಯ ತುಂಬಾ ಮುಂದಿದೆ. ಆದರೆ ಹೈದರಾಬಾದ್ನ ಬೆಳವಣಿಗೆಯ ವೇಗ ಹೆಚ್ಚಿದೆ. ಹೀಗಾಗಿ ಬೆಂಗಳೂರು ನಂಬರ್ 1 ಸ್ಥಾನದಲ್ಲೇ ಉಳಿಬೇಕು ಅಂದ್ರೆ ಸರ್ಕಾರ ಬೆಂಗಳೂರಿನ ಸಮಸ್ಯೆಗಳಿಗೆ ಆದಷ್ಟು ಬೇಗ ಉತ್ತರ ಹುಡುಕಬೇಕಿದೆ, ಪರಿಹಾರ ನೀಡಬೇಕಿದೆ. ಬ್ಯೂರೋ ರಿಪೋರ್ಟ್, TV9.